ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಕೆಲ ದಿನಗಳ ಹಿಂದೆ ಗರಿಗೆದರಿದ್ದರೂ ಕೂಡ ಈಗ ಅದು ತಾತ್ಕಾಲಿಕವಾಗಿ ತಣ್ಣಗಾದಂತಿದೆ. ಆದರೆ ರಾಜಕೀಯ ವಲಯದವರ ಮಾತಿನಲ್ಲಿ ಈ ಮೌನ ಬೂದಿ ಮುಚ್ಚಿದ ಕೆಂಡದಂತಿದ್ದು, ಯಾವುದೇ ಕ್ಷಣದಲ್ಲಿ ಮತ್ತೆ ಹೊತ್ತಿ ಉರಿಯುವ ಸಾಧ್ಯತೆ ಇದೆ. ಕಳೆದ ವಾರ ರಾಜ್ಯದೊಳಗೆ 2.5 ವರ್ಷದ ಅಧಿಕಾರ ಹಂಚಿಕೆ ಕುರಿತ ಚರ್ಚೆ ತೀವ್ರವಾಗಿತ್ತು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನ ಹಸ್ತಾಂತರಿಸುವ ಸಮಯ ಹತ್ತಿರ ಬಂದಿದೆ ಎಂಬ ಅಭಿಪ್ರಾಯ ಕೆಲವು ಕಾಂಗ್ರೆಸ್ ಶಾಸಕರಿಂದ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ತಕ್ಷಣ ಎಚ್ಚರಗೊಂಡು ಉಸ್ತುವಾರಿ ರಣದೀಪ್ ಸುರ್ಜೇವಾಲ್ ಮುಖಾಂತರ ಖಡಕ್ ಎಚ್ಚರಿಕೆಯನ್ನ ನೀಡಿತ್ತು. ನಂತರ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬಣದ ನಾಯಕರು ಮೌನಕ್ಕೆ ಶರಣಾದರು. ಡಿಕೆ ಶಿವಕುಮಾರ್ ತಮ್ಮ ಬಣದ ಶಾಸಕರಿಗೆ ನೇರವಾಗಿ ಸೂಚನೆ ನೀಡಿ ಪವರ್ ಶೇರಿಂಗ್ ಬಗ್ಗೆ ಯಾರೂ ಮಾತನಾಡಬಾರದು ಎಂದು ಎಚ್ಚರಿಸಿದ್ದಾರೆ. ಮಾಧ್ಯಮದ ಮುಂದೆ ಅವರು ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಹೇಳಿದ್ದಾರೆ, ಯಾರೂ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಮಾಡಬಾರದು. ಇದರ ಬಗ್ಗೆ ಮಾತನಾಡುವುದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತದೆ. ನನ್ನ ಪರವಾಗಿ ಮಾತನಾಡಿದರೂ ಸಿಎಂ ಪರವಾಗಿ ಮಾತನಾಡಿದರೂ ಅದು ತಪ್ಪು. ಇದು ಪಕ್ಷ ವಿರೋಧಿ ಚಟುವಟಿಕೆ ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಕುಣಿಗಲ್ ಶಾಸಕ ರಂಗನಾಥ್ ಅವರಿಗೂ ಈ ಕುರಿತು ನೋಟಿಸ್ ನೀಡಲು ಸೂಚನೆ ನೀಡಿರುವುದಾಗಿ ಹೇಳಿದ್ದಾರೆ. ಈ ಘಟನೆಯ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ತಾತ್ಕಾಲಿಕ ಶಾಂತಿ ಕಂಡುಬಂದರೂ ಅದರ ಒಳಭಾಗದಲ್ಲಿ ರಾಜಕೀಯ ಕದನವೊಂದು ಅಡಗಿದೆ ಎನ್ನುವ ಮಾತು ಹರಿದಾಡ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಸ್ಥಾನದಲ್ಲಿ ದೃಢವಾಗಿ ನಿಂತಿದ್ದು, ನಾನೇ 5 ವರ್ಷಗಳ ಕಾಲ ಸಿಎಂ ಆಗಿ ಮುಂದುವರಿಯುತ್ತೇನೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದರಿಂದ ಅಧಿಕಾರ ಹಂಚಿಕೆ ಕುರಿತ ಊಹಾಪೋಹಗಳಿಗೆ ತೆರೆ ಎಳೆದರೂ ಡಿಕೆಶಿ ಬಣದೊಳಗಿನ ಅಸಮಾಧಾನ ಸಂಪೂರ್ಣವಾಗಿ ತಣ್ಣಗಿಲ್ಲ. ರಾಜಕೀಯ ವಲಯದಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತ ವಲಯಕ್ಕೆ ಸ್ಪಷ್ಟ ಸಂದೇಶ ನೀಡಿದ್ದಾರೆ. ಕುರ್ಚಿ ಕೈ ಹಾಕಬಾರದು, ಸುಮ್ಮನಿರಿ ಎಂದು ಹೇಳಲಾಗ್ತಾ ಇದ್ದು, ಸಿಎಂ ತಮ್ಮ ಗೇಮ್ ಪ್ಲಾನ್ ನಡಿ ಬಣದೊಳಗಿನ ತೊಡಕು ನಿವಾರಿಸಲು ಪ್ರಯತ್ನಿಸುತ್ತಿದ್ದಾರೆ. ಇದಕ್ಕೆ ವಿರುದ್ಧವಾಗಿ ಡಿಕೆ ಶಿವಕುಮಾರ್ ಕೂಡ ಸಂಘರ್ಷದ ರಾಜಕಾರಣ ಬೇಡ ಎಂಬ ತೀರ್ಮಾನಕ್ಕೆ ಬಂದಿದ್ದಾರೆ ಎನ್ನಲಾಗಿದೆ. ತಮ್ಮ ಆಪ್ತರನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಅವರು ಕ್ರಮ ಕೈಗೊಂಡಿದ್ದು, ಹೈಕಮಾಂಡ್ನ ನಿರ್ಧಾರಕ್ಕಾಗಿ ತಾಳ್ಮೆಯಿಂದ ಕಾಯುತ್ತಿದ್ದಾರೆ. ಮಾಧ್ಯಮದ ಪ್ರಶ್ನೆಗೆ ಪ್ರತಿಕ್ರಿಯಿಸುತ್ತಾ, ಬಿಜೆಪಿ ತಮ್ಮ ಪಾರ್ಟಿಯಲ್ಲಿ ಕ್ರಾಂತಿ ಮಾಡಿಕೊಂಡು ಹೋಗಲಿ, ಅವರಿಗೆ ಸೂಜಿ ದಾರ ಬೇಕಾದ್ರೆ ಕಳುಹಿಸಿಕೊಡ್ತೇನೆ, ಅವರು ಹೊಲಿದುಕೊಂಡು ತಮ್ಮ ಪಕ್ಷವನ್ನ ರೆಡಿ ಮಾಡಿಕೊಳ್ಳಲಿ ಎಂದು ವ್ಯಂಗ್ಯವಾಡಿದ್ದಾರೆ. ಇದಕ್ಕೆ ಪೂರಕವಾಗಿ ಲೋಕೋಪಯೋಗಿ ಸಚಿವ ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿರುವುದು ಗಮನಾರ್ಹ. ಪಕ್ಷದೊಳಗೆ ಕೆಲವು ಗೊಂದಲಗಳಿದೆ, ಆದರೆ ಹೈಕಮಾಂಡ್ ಅದನ್ನ ಸರಿಪಡಿಸುತ್ತದೆ. ಸಿಎಂ ಕುರ್ಚಿ ಬಗ್ಗೆ ಅಂತಿಮ ನಿರ್ಧಾರ ಹೈಕಮಾಂಡ್ನದ್ದೇ ಎಂದು ಅವರು ಹೇಳಿದ್ದಾರೆ. ಈ ಹೇಳಿಕೆಯ ಮೂಲಕ ಅವರು ಒಳ ಹೊಸಾಟವನ್ನು ಒಪ್ಪಿಕೊಂಡಂತಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯ ಕಂಡುಬರುವ ಶಾಂತಿ ತಾತ್ಕಾಲಿಕವಾಗಿದೆ. ಹೈಕಮಾಂಡ್ನ ಮಧ್ಯಸ್ಥಿಕೆ ಮತ್ತು ಡಿಕೆಶಿ ಸಿದ್ದರಾಮಯ್ಯರ ನಡುವಿನ ಅಂತರ ಕಾಯ್ದುಕೊಳ್ಳುವ ರಾಜಕೀಯ ತಂತ್ರಗಳು ಕೆಲಕಾಲ ಪರಿಸ್ಥಿತಿಯನ್ನ ಶಮನಗೊಳಿಸಿದರೂ ಆಳದ ಅಸಮಾಧಾನ ಇನ್ನೂ ಬಾಕಿಯೇ ಇದೆ. ಹೈಕಮಾಂಡ್ ಮುಂದಿನ ದಿನಗಳಲ್ಲಿ ಸ್ಪಷ್ಟ ನಿರ್ಧಾರವನ್ನ ಕೈಗೊಂಡಿಲ್ಲವೆಂದರೆ ಈ ಬೂದಿ ಮುಚ್ಚಿದ ಕೆಂಡ ಮತ್ತೆ ಹೊತ್ತಿ ಉರಿಯುವ ಸಾಧ್ಯತೆ ತೀವ್ರವಾಗಿದೆ. ಒಟ್ಟಾರೆ ನಾಯಕತ್ವ ಬದಲಾವಣೆಯ ವಿಚಾರ ಈಗ ತಣ್ಣಗಾದರೂ ಅದರ ಒಳಗೆ ಅಡಗಿರುವ ರಾಜಕೀಯ ಬಿರುಗಾಳಿ ರಾಜ್ಯ ಕಾಂಗ್ರೆಸ್ನ ಭವಿಷ್ಯವನ್ನ ನಿರ್ಧರಿಸಲಿದೆ. ಸಿಎಂ ಮತ್ತು ಡಿಸಿಎಂ ಬಣಗಳ ನಡುವೆ ನಡೆಯುತ್ತಿರುವ ಮೌನ ಯುದ್ಧ ಮುಂದಿನ ದಿನಗಳಲ್ಲಿ ಪಕ್ಷದ ಏಕತೆಗೂ ಆಡಳಿತದ ಸ್ಥಿರತೆಗೂ ಸವಾಲಾಗಬಹುದೆಂಬ ಚಿಂತೆ ಪಕ್ಷದ ಒಳಭಾಗದಲ್ಲೇ ವ್ಯಕ್ತವಾಗುತ್ತಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.